ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಬಂದು ಒಳ್ಳೆಯದನ್ನು ಕೇಳಬೇಕು, ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಹೌದು, ಯಾರೇ ಬರಲಿ, ಈಗ ಗಂಡ ಹೆಂಡತಿ ಸಂಬಂಧ ಅಂದ್ಕೊಳ್ಳಿ, ಅದರಲ್ಲಿ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಚೆನ್ನಾಗಿದ್ದಾಗ ಅದರ ಮಧ್ಯದಲ್ಲಿ ಹುಳಿ ಹಿಂಡೋರು 1000 ಜನ ಇರ್ತಾರೆ. ಮನೆ ಜನಗಳೇ ಹುಳಿ ಹಿಂಡುವಂಥದ್ದು. ಬೇರೆ ಯಾರು ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಗಂಡ ಹೆಂಡತಿ ಮಧ್ಯೆ ತಂದಾಕಿ ತಮಾಷೆ ನೋಡೋದಿಲ್ಲ. ಫ್ಯಾಮಿಲಿ ಅಂದರೆ ನಮ್ಮ ಅಕ್ಕ ತಂಗಿಯರೇ. ನಾನು ಹೇಳೋದು ಗಂಡು ಮಕ್ಕಳಿಗೆ ಇದೊಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಗಂಡು ಮಕ್ಕಳು ಯಾರೂ ಆ ಥರ ಆ ಕಡೆಯಿಂದ ಈ ಕಡೆ ತಂದಾಕ ತಮಾಷೆ ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಇಲ್ಲಿ ಮಾಡುವಂಥದ್ದೇ ಹೆಣ್ಮಕ್ಳು. ಇದು ಎಲ್ಲ ಹೆಣ್ಮಕ್ಳು ಅಂತಲ್ಲ, ಕೆಲವು ಹೆಣ್ಮಕ್ಳಿಗೆ ನಾನು ಹೇಳೋದು. ಈಗ ಮದುವೆಯಾಗಿ ತವ್ರ ಮನೆಯಿಂದ ಹೋಗಿರ್ತಾರೆ. ಅದೇ ತವ್ರ ಮನೆಗೆ ಬಂದಾಗ ಅತ್ತಿಗೆ ಮತ್ತು ಹಾಗೆ ಅಣ್ಣ ಚೆನ್ನಾಗಿರೋದನ್ನ ನೋಡಿ ಸಹಿಸೋಕ್ಕಾಗದೇ ಇರ್ಬೋದು. ನಾದಿನಿ ಮತ್ತು ತಮ್ಮ ಚೆನ್ನಾಗಿರೋದನ್ನ ಸಹಿಸೋಕ್ಕಾಗದೇ ಇರ್ಬೋದು. ಆವಾಗ ಅಣ್ಣನಿಗೆ ಒಂದು ಕಿವಿ ಊದ್ಬೋದು, ನೀನು ಹೆಂಡ್ತಿ ಹಾಗೆ ಹೀಗೆ ಅಂತ. ಆದರೆ ಆ ಪದದಲ್ಲಿ ನಿಮ್ಮ ಹೆಂಡ್ತಿ ತಪ್ಪು ಮಾಡಿದರೆ ಖಂಡಿತ ಆ ಮಾತನ್ನು ತಗೊಳ್ಳಿ. ತಪ್ಪು ಮಾಡಿಲ್ವಾ, ಈ ಮಾತನ್ನ ಈ ಕಿವಿಲಿ ಕೇಳ್ಕೊಳ್ಳಿ, ಕಿವಿಲಿ ಬಿಟ್ಬಿಡಿ. ಜಾಸ್ತಿ ಹುಳಿ ಹಿಂಡೋ ಕೆಲಸ ಮಾಡೋದೇ ಹೆಣ್ಮಕ್ಳು. ಏಕೆಂದರೆ ಗಂಡನ ಮನೆ ಅಪ್ಪನ ಮನೆಯಿಂದ ತವ್ರ ಮನೆಗೆ ಹೋಗಿರ್ತಾರೆ. ಆ ತವ್ರ ಮನೆಗೆ ಹೋದಾಗ ಅಲ್ಲಿಂದ ಅಪ್ಪನ ಮನೆಗೆ ಬಂದಾಗ, ತವ್ರ ಮನೆಯಿಂದ ಅಪ್ಪನ ಮನೆಗೆ ಬಂದಾಗ ಬರೀ ಕಿವಿ ಚುಚ್ಚು. ಅಂದರೆ ನಮ್ಮ ಅತ್ತಿಗೆ ಅಣ್ಣ ಚೆನ್ನಾಗಿದ್ದಾರೆ, ಅವ್ರನ್ನ ಹೇಗಾರು ಮಾಡಿ ದೂರ ಮಾಡ್ಬೇಕು. ಕೆಲವು ಹೆಣ್ಮಕ್ಳು ಸ್ವಭಾವನೇ ಆ ಥರ. ಅವ್ರಿಗೆ ಹಂಗೆ ನೀನು ಹೆಂಡ್ತಿ ಹೀಗೆ ಹಾಗೆ ಅಂತ ಇಲ್ಲ ಸಲ್ಲದನ್ನೆಲ್ಲ ಹೇಳೋದು, ಹೇಳ್ಬಿಟ್ಟು ಅವ್ರ ಕಿವಿನ ದಾಳವಾಗಿ ತುಂಬೋದು. ಆ ಮಾತನ್ನು ಕೇಳ್ಕೊಂಡು ಗಂಡ ಹೆಂಡ್ತಿ ಮೇಲೆ ಕೈ ಮಾಡೋದು, ಮತ್ತು ಹಾಗೆ ಮನೇಲಿ ಮನಸ್ತಾಪಗಳು ನಡೆಯೋದು. ಆಮೇಲೆ ಅದು ಎಲ್ಲೆಲ್ಲೋ ಹೋಗೋಂಥದ್ದು. ಅವ್ರು ಏನು ಮಾಡ್ತಾರೆ ಅಂದರೆ ಬಿಸಿ ತುಪ್ಪ ಕಾಯಿಸ್ಕೋತಾ ಇರ್ತಾರೆ, ಗಂಡ ಹೆಂಡ್ತಿ ಜಗಳ ಮಾಡೋದು. ಹಾಗಾಗಿ ಈ ಕೆಲವು ಹೆಣ್ಮಕ್ಳು ಅಪ್ಪನ ಮನೆಯಿಂದ ತವ್ರ ಮನೆಗೆ ಬಂದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದರೆ ಅಲ್ಲಿ ಅವ್ರು ಏನು ಮಾಡಬೇಕು, ಅವ್ರು ಬಂದಿರೋದು ಏನಕ್ಕೆ, ತವ್ರ ಮನೇಲಿ 4 ದಿನ ಇದ್ದೋಗಕ್ಕೆ ಬರ್ತೀನಿ ಅಂದ್ಕೊಂಡು ಅರ್ಥ ಮಾಡಿಕೊಂಡು ಯಾವುದೇ ವಿಷಯನೂ ಚರ್ಚೆ ಮಾಡಿದಂತೆ ಅತ್ತಿಗೆನೇ ಏನಾರು ಒಂದು ಮಾತು ತಪ್ಪು ಅಂದಿದ್ರು ನನ್ನ ಅತ್ತಿಗೆ ತಾಯಿ ಸಮಾನ ಅಂತ ಅಂದ್ಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೊರಗಡೆ ಹಾಕ್ದಂಗೆ ತಿದ್ದುಕೊಂಡು ಹೋಗ್ತಾಳೆ ನೋಡ್ರಿ, ಅವಳೇ ನಿಜವಾದ ನಾದಿನಿಯಾಗಿರ್ತಾಳೆ. ಅದು ಬಿಟ್ಟುಬಿಟ್ಟು ಅತ್ತಿಗೆ ಏನೋ ಒಂದು ಗೊತ್ತಿದ್ದೋ ತಡಾರ್ ಬಿಡಾರ ಅಂದ್ಬಿಟ್ಟಿರ್ತಾಳೆ. ಅದನ್ನೇ ತೊಗೊಂಡೋಗಿ ಅಪ್ಪ ಅಮ್ಮನಿಗೆ ಹೇಳೋವಂಥದ್ದು, ಅದರ ಗಂಡನಿಗೆ ಹೇಳೋವಂಥದ್ದು. ಅವ್ರ ಗಂಡ ಹೆಂಡ್ತಿ ಮಧ್ಯೆ ತಂದು ಹಾಕ್ಬಿಟ್ಟು ಜಗಳ ಆಯ್ತಾ ಇದ್ದರೆ ನಾನೇನೋ ಬಾಯಿ ತಪ್ಪಾಗದೆ ಇವನು ಇದನ್ನೇ ದೊಡ್ಡದು ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅಂತ ಈ ಥರ ಮಾಡ್ತಾರೆ. ನಾ ಹೇಳೋದು ಕೆಲವು ನಾದಿನಿಯರಿಗೆ ನಿಮ್ಮ ಮನೇಲಿ ನೀವು ಮದುವೆ ಆಗೋಗಿರ್ತೀರಲ್ಲ, ಆ ಮನೇಲೂ ಅದಕ್ಕೆ ನಾದಿನಿಯರು ಬಂದ್ಬಿಟ್ಟು ನಿಮಗೆ ಕಿವಿ ಊದ್ಕೊಂಡು ನಿಮ್ಮ ಗಂಡ ಹೆಂಡ್ತಿ ಮಧ್ಯೆ ತಂದು ಹಾಕಿದ್ರೆ ನಿಮಗೆ ಹೆಂಗಾಗುತ್ತೆ ಹೇಳಿ? ಗಂಡು ಮಕ್ಕಳಾದವರು ಯಾರ ಮಾತನ್ನು ಕಿವಿಗೆ ಕುಟ್ಕೋಬೇಡಿ. ಯಾಕಂದರೆ ಹೆಂಗಸ್ರುಗಳು ಇದ್ದ ಕಡೆ ಜಗಳ ಇದ್ದೇ ಇರುತ್ತೆ. ಹೆಣ್ಮಕ್ಳು ಇದ್ದ ಕಡೆ ಜಗಳ ಅಂತೂ ಅದು ಕಟ್ಟಿಟ್ಟು ಬುದ್ಧಿ, ಒಬ್ರಿಗೊಬ್ರು ಕಂಡಾಗಲ್ಲ. ಅದಕ್ಕೆ ಚೆನ್ನಾಗಿ ಅಣ್ಣ ಚೆನ್ನಾಗಿ ನೋಡಿಕೊಂಡು ಒಡವೆ ವಸ್ತ್ರ ಸೀರೆ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ರಾಣಿ ಥರ ಅದಕ್ಕೆ ನೋಡ್ಕೊತಾ ಇದ್ದರೆ ನಾದಿನಿಯರಿಗೆ ಸಹಿಸೋಕ್ಕಾಗಲ್ಲ. ಅಯ್ಯೋ ನಮ್ಮ ಜೀವನ ಈ ಥರ ಆಗಲಿಲ್ವಲ್ಲ, ನಮ್ಮ ಜೀವನ ಹೆಂಗಾಗ್ಬಿಟ್ಟ, ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಅದೃಷ್ಟವಂತೆ ಆಗ್ಬಿಟ್ಲಿ ಇವಳು, ನಮ್ಮ ಜೀವನ ಏನು ಅಂತ. ಆ ಜೀವನನ ರೂಪಿಸ್ಕೊಳ್ಬೇಕಾಗಿರೋದು ಗಂಡನ ಮನೇಲಿ ನೀವೇ ಆಗಿರ್ತೀರ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ತವ್ರ ಮನೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ತವ್ರ ಮನೆ ಹಾಳಾಗಲಿ, ಬಂದಿರೋ ಅತ್ತಿಗೆ ಅಣ್ಣ ಜಗಳ ಆಡಲಿ, ಅವ್ರ ಅವ್ವ ಅಪ್ಪ ಜಗಳ ಆಡಲಿ, ಅಂದರೆ ನಮ್ಮ ಅತ್ತೆ ಮಾವ ಜಗಳ ಆಡಲಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ಬರ್ತೀರಾ 4 ದಿನ ಖುಷಿಯಾಗಿರಿ. ಖುಷಿಯಾಗಿದ್ದು ಅಣ್ಣನಿಗೆ ಸಾಧ್ಯ ಆದರೆ ಒಳ್ಳೆ ಮಾತು ಹೇಳಿ, ಇನ್ನೂ ನನ್ನ ಅತ್ತಿಗೆನ ಚೆನ್ನಾಗಿ ನೋಡ್ಕೊ, ನನ್ನ ತವ್ರ ಮನೆ ಚೆನ್ನಾಗಿದ್ದರೆ ನಾನು ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿ. ಅದು ಬಂದುಬಿಟ್ಟು ಕಿತಾಪತಿ ಮಾಡಿಕೊಂಡು ಅಣ್ಣನ ಕಿವಿಗೆ ಇಲ್ಲದನ್ನೆಲ್ಲ ಊದ್ಬಿಟ್ಟು ಅವನೇನು ಮಾಡ್ತಾನೆ, ಸಾಕಿ ಸಲಿಗಿರೋ ನನ್ನ ತಂಗಿ ಹೇಳೋದು ಅರ್ಥ ಇದೆ ಅಂತ ತಿಳ್ಕೊತಾನೆ, ಜಗಳ ಆಡ್ತಾನೆ ಮಾಡ್ತಾನೆ. ಆಗ ಅವ್ರ ಮನೆ ವಂಶನೇ ನಿರ್ವಂಶ ಆಗುತ್ತೆ. ಯಾವಾಗಲೂ ಅಷ್ಟೇ, ನಿಮಗೆ ಯಾರು ಒಳ್ಳೇದನ್ನ ಹೇಳ್ತಾರೆ ಅದನ್ನು ಮನಸ್ಪೂರ್ವಕವಾಗಿ ತಗೊಳ್ಳಿ. ಕೆಟ್ಟದ್ದು ಹೇಳ್ತಾ ಇದ್ದಾರಾ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡಿ. ಆಗ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ, ಹಾಗೆ ನಿಮ್ಮ ವಂಶನೂ ಬೆಳೀತಾ ಹೋಗುತ್ತೆ. ಯಾಕಂದರೆ ಇಬ್ಬರು ಜಗಳದಲ್ಲಿ 3ನೇವ್ರು ಲಾಭ ಪಡ್ಕೋತಾರೆ. ಹಾಗೆ ಈ ಕೆಲವು ನಾದಿನಿಯರುಗಳೇನಿದ್ದಾರೆ ಅಂತಂದರೆ ಅವ್ರ ಮನೆ ಚೆನ್ನಾಗಿರಲ್ಲ, ಅವರು ಗಂಡನ ಅತ್ತೆ ಮಾವನ ನೋಡಿಕೊಂಡು ಅವ್ರನ್ನ ತೂಗಿಸ್ಕೊಳಕ್ಕಾಗಲ್ಲ. ಒಂದೊಂದು ಹೆಣ್ಮಕ್ಳು ಅದೃಷ್ಟ ಚೆನ್ನಾಗಿದ್ದು ಬಂದಾಗ ಗಂಡಂಗೆ ಒಳ್ಳೆ ಬುದ್ಧಿವಾದ ಹೇಳ್ಕೊಂಡು ಅತ್ತೆ ಮಾವನ ಜೊತೆ ಚೆನ್ನಾಗಿರ್ತಾರೆ. ಆ ಚೆನ್ನಾಗಿರೋದನ್ನ ಹೇಗಾದ್ರು ಹಾಳು ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ನಮ್ಮಮ್ಮ ಅಪ್ಪ ಚೆನ್ನಾಗವರಲ್ಲ,
ನಾವು ಅಣ್ಣ ಚೆನ್ನಾಗವನಲ್ಲ ಇವನ್ನೇನಾರ ಮಾಡಿ ಹಾಳು ಮಾಡಬೇಕಲ್ಲ, ಅವ್ರ ಮೈಂಡ್ ಸೆಟ್ಟಲ್ಲಿ ಅದೇ ಇರುತ್ತೆ, ಹೇಗೆ ಹಾಳು ಮಾಡೋದು ಅಂತ ಅಂದ್ಕೊಂಡು. ಅತ್ತಿಗೆ ಒಂದು ಒಡವೆ ಹಾಕಿದ್ರು ಸಹಿಸಲ್ಲ, ಒಂದು ಸೀರೆ ಉಟ್ಕೊಂಡ್ರು ಸಹಿಸಲ್ಲ, ಅವಳೇನಾರು ಹೊಸ್ದಾಗಿ ತೊಗೊಂಡ್ರು ಸಹಿಸಲ್ಲ. ಈ ಥರ ನಾದ್ನೀರು ತುಂಬ ಜನ ಇದ್ದಾರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಅಲ್ಲ, ಕೆಲವು ಹೆಣ್ಮಕ್ಳು ಈ ಥರ ಕೆಲಸಗಳನ್ನ ಮಾಡ್ತಾರೆ. ತವ್ರ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಅವ್ರ ಮನೆಯಲ್ಲಿ ಕಾಯಿಸ್ಕೋತಾರೆ. ಯಾಕಂದರೆ ತವ್ರ ಮನೆ ನಿರ್ವಂಶ ಆದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ. ಹಾಗಾಗಿ ಗಂಡು ಮಕ್ಕಳೇ ಹುಷಾರಾಗಿರಿ. ಹೆಣ್ಮಕ್ಳ ಮಾತನ್ನ ಎಷ್ಟು ಕೇಳಬೇಕು ಅಷ್ಟೇ ಕೇಳಿ. ಎಲ್ಲರೂ ಹೆಣ್ಮಕ್ಳ ಮಾತು ಕೇಳಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಯಾಕಂದರೆ ಅದು ನಿಮ್ಮ ಸಂಸಾರ ಉಳೀತದೆ ಅನ್ನೋದಾದರೆ ಆ ಮಾತನ್ನು ಕೇಳಿ, ಅದಕ್ಕೆ ಅರ್ಥ ಇರುತ್ತೆ, ಅದನ್ನು ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಮಾಡಿ. ಅರ್ಥ ಇಲ್ಲದ ಮಾತುಗಳನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಮನಸ್ತಾಪ ಮಾಡಿಕೊಳ್ಳೋದು, ಜಗಳ ಆಡೋದು. ಯಾಕಂದರೆ ಒಂದು ಹೆಣ್ಣು ನಿಮ್ಮನ್ನು ನಂಬಿ ಬಂದಿರ್ತಾಳೆ. ಆ ಹೆಣ್ಣಿಗೆ ನೀವೇ ದಿಕ್ಕಾಗಿರ್ತೀರ, ನೀವೇ ಆಶ್ರಯ ಆಗಿರ್ತೀರ, ನೀವೇ ಪ್ರತಿಯೊಂದು. ಆ ಹೆಣ್ಣಿಗೆ ಇನ್ನೊಬ್ಬರ ಮನೆಯಲ್ಲಿರುವಂಥ ಸದಸ್ಯರ ಮಾತು ಕೇಳಿಕೊಂಡು ಅವಳ ಮೇಲೆ ಕೈ ಮಾಡಬೇಡಿ, ಅವಳ ಮೇಲೆ ಅನುಮಾನ ಪಡಬೇಡಿ. ಯಾಕಂದರೆ ಎಲ್ಲ ನೀವು ಅಂತ ಬಂದಾಗ ನೀವೇ ಸರ್ವಸ್ವವಾಗಿರ್ತೀರಿ. ನೀವು ಅವಳ ಮನಸ್ಸನ್ನ ಹೊಡೆದು ಬಿಟ್ರೆ ಮುಗಿದೋಯ್ತು. ಹಾಗಾಗಿ ಎಷ್ಟು ಹೆಂಡತಿ ಮಾತು ಕೇಳಬೇಕು ಅದನ್ನು ಕೇಳಿ. ನಿಮ್ಮ ಹೆಂಡತಿ ಯಾವಾಗಲೂ ನಿಮಗೆ ಕೆಟ್ಟದಂತೂ ಬಯಸಲ್ಲ. ಯಾವಾಗಲೂ ನಿನ್ನ ಒಳ್ಳೆಯದು, ಪ್ರತಿ ಹೆಜ್ಜೆಗೂ ನಿನ್ನ ಒಳ್ಳೇದು ಬಯಸೋದು ನಿನ್ನ ತಂದೆ ತಾಯಿ, ನಿನ್ನ ಹೆಂಡತಿ ಬಿಟ್ಟರೆ ಇನ್ನು ಯಾರು ಬಂದು ನಿನಗೆ ಒಳ್ಳೆಯದಂತೂ ಖಂಡಿತ ಬಯಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆದಷ್ಟು ಬೇರೆಯವರ ಮಾತುಗಳನ್ನ, ನಿಮ್ಮ ಜೊತೆಗುಟ್ಟಿರೋ ಅಕ್ಕ ತಂಗಿರ ಮಾತು ಕೇಳೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡಿ. ಯಾಕಂದರೆ ನೀ ತಂದೆ ತಾಯಿ ಆ ಹೆಂಡ್ತಿನ ನೀನು ಚೆನ್ನಾಗಿ ನೋಡ್ಕೊತಾ ಇದೀಯ ಅಂದಾಗ, ನನ್ನ ಅಣ್ಣ ನಮ್ಮನ್ನು ನೋಡ್ಕೊತಾ ಇಲ್ವಲ್ಲ, ಅವ್ನ ಹೆಂಡ್ತಿ ನೋಡ್ಕೊತಾವನೆ, ಹೆಂಡ್ತಿ ಗುಲಾಮ, ಅಪ್ಪ ಅಮ್ಮನ ನೋಡ್ಕೊತಾನೆ, ಇದರಲ್ಲೇ ವಿಷ ಕಾರುವಂಥ ಹೆಣ್ಮಕ್ಳು ತುಂಬ ಜನ ಇರ್ತಾರೆ. ಹಾಗಾಗಿ ನಾನು ಹೇಳ್ತಿರೋದು ಇದೆಲ್ಲ ಹೆಣ್ಮಕ್ಳಿಗಲ್ಲ, ಕೆಲವು ಹೆಣ್ಣು ಮಕ್ಕಳು ಇದೇ ಕೆಲಸದಲ್ಲಿ ನಿಂತುಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಫ್ರೆಂಡ್ಸ್, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಗಂಡು ಮಕ್ಕಳು ಯಾವುದನ್ನು ಕೇಳಬೇಕು ಅದನ್ನು ಕೇಳಿ. ಅದಕ್ಕೆ ಅಕ್ಕ ತಂಗಿರ ಮಾತು ಕೇಳಿಕೊಂಡು ಮನೆ ಸಂಸಾರಗಳನ್ನ ದೂರ ಮಾಡ್ಕೋಬೇಡಿ.